ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಫಸ್ಟ್ ಹೇಳ್ಬಿಡಿ, ನಾನು ಈ ಮಹಾರಾಷ್ಟ್ರ ಸ್ಟೈಲಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ದಯವಿಟ್ಟು ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ, ನಾನು ಹೇಗೆ ಕಾಣಿಸ್ತಾ ಇದ್ದೆ ಅಂತ. ನಾನು ಹೇಳಿದೆ ಮಹಾರಾಷ್ಟ್ರ ಜೊತೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನಡೆಯೋ ಮದುವೆ ಸಂಭ್ರಮನೆಲ್ಲ ನನ್ನ ಶಾಸ್ತ್ರಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ. ಬಟ್ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ಐ ಆಮ್ ಸೋ ಸಾರಿ. ಇವತ್ತಿಂದ ನನ್ನ ಕೈಲಿ ಎಷ್ಟೆಷ್ಟು ಬೇಗ ಆಗುತ್ತೋ ಹಾಗಾಗಿ ಒಂದೊಂದೇ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತೀನಿ. ಅಲ್ಲಿ ಒಂದು ವಾರ ಮದುವೆ ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಎಲ್ಲ ಶಾಸ್ತ್ರಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಲ್ಲಿ ಕೂತಿರೋದು ನನ್ನ ಬಸವಣ್ಣಯ್ಯ ಮತ್ತೆ ಪೂಜಾ ಅವರಣ್ಣ ವೀರಣ್ಣ. ಅವರು ನನಗೆ ಸಹ ಅಣ್ಣ ಆಗ್ಬಿಟ್ರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಲ್ಲಿ ಹೋಗಿ ಎಂಜಾಯ್ ಮಾಡಿದ್ದು. ಇಲ್ಲಿ ಹಿಂದಿಯಲ್ಲಿ ಏನೋ ಬರ್ದಿದ್ದಾರೆ ರಂಗೋಲಿ ಮೇಲೆ. ಸೀರಿಯಸ್ಲಿ ಗೈಸ್, ನಾನು ಹಿಂದಿ ಓದಕ್ ಬರಲ್ಲ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನನಗೂ ಏನೋ ಅಂತ ಗೊತ್ತಿಲ್ಲ. ನಮ್ಮ ನಮ್ಮ ಲೇಡೀಸ್ ಎಲ್ಲ ರೆಡಿ ಆಗ್ಬಿಟ್ಟು ಮಹಾರಾಷ್ಟ್ರ ಸ್ಟೈಲಲ್ಲಿ ಎಲ್ಲ ಕಚ್ಚೆ ಸಾರಿ ಉಟ್ಕೊಂಡು ಮುಂಗ್ನತ್ ಇಟ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಗೊತ್ತಾ. ಎಲ್ಲರೂ ರೆಡಿಯಾಗಿ ನೆಕ್ಸ್ಟ್ ಶಾಸ್ತ್ರ ಮಾಡ್ಲಿಕ್ಕೆ ಕಾಯ್ತಾ ಇದ್ರು. ಅದೇ ಗ್ಯಾಪ್ ಅಲ್ಲಿ ಟೈಮ್ ಸಿಕ್ತಾ ಅಂತ ಹೇಳ್ಬಿಟ್ಟು ಬಸವಣ್ಣಯ್ಯ ಅವ್ರ ಮಗಳ ಜೊತೆ ನಾನು ನನ್ನ ಸೊಸೆ ಜೊತೆ ಒಂದು ಮುದ್ದಾದ ವಿಡಿಯೋ ಮಾಡ್ಕೊಂಡ್ವಿ. ಇನ್ನೂ ಸ್ವಲ್ಪ ಮಂದಿ ಬರೋರಿದ್ರು, ಹಾಗಾಗಿ ಅವ್ರಿಗೋಸ್ಕರನೇ ಕಾಯ್ತಾ ನಿಂತಿದ್ವಿ. ಇನ್ನು ಕೆಲವರೆಲ್ಲ ಬಂದು ಜಾಯ್ನ್ ಆಗ್ಲಿ, ಹಾಗಾಗಿ ಒಟ್ಟಿಗೆ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಯಾವುದು ಶುಭ ಕಾರ್ಯಗಳಾಗಲಿ ದೇವರ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಫಸ್ಟ್ ನಾವೆಲ್ಲ ಹೊರಟಿದ್ದೆ ಹನುಮನ್ ಗುಡಿಗೆ. ಅಲ್ಲಿ ಹೋಗಿ ಹನುಮಂತಪ್ಪಂಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮ ಪೂಜೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಯ್ತು. ಮಹಾರಾಷ್ಟ್ರದಲ್ಲಿ ಫೇಮಸ್ ಏನ್ ಹೇಳಿ? ಮೆರವಣಿಗೆ. ಮೆರವಣಿಗೆಯಲ್ಲಿ ಏನ್ ತಗೊಂಡ್ ಹೋಗ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ? ಮೆರವಣಿಗೆಯಲ್ಲಿ ತಗೊಂಡ್ ಹೋಗ್ತಾ ಇರೋದು ಹಾಲ್ಗಂಬ. ಅಂದ್ರೆ ಮೊದಲನೇ ದಿನ ದೇವ್ರ ಹತ್ರ ಹೋಗ್ಬಿಟ್ಟು ಹಾಲ್ಗಂಬ ಇಟ್ಟು ಪೂಜೆ ಮಾಡಿ, ಕಾರ್ಯಕ್ಕೆ ಯಾವುದೇ ವಿಘ್ನ ಬರ್ದಿರ ಇರ್ಲಿ ಕಾಪಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡು ಅದೇ ಹಾಲ್ಗಂಬನ ಮನೆಗೆ ತಗೊಂಡೋಗಿ ಬಾಗ್ಲ ಹತ್ರ ಕಟ್ತಾರೆ. ಅಲ್ಲಿ ಕಟ್ಟಿ ಪೂಜೆ ಮಾಡಿ ಮದ್ವೆ ಎಲ್ಲ ಮುಗಿಯೋವರೆಗೂ ಅದನ್ನ ತೆಗಿಯಲ್ಲ. ಮದುವೆ ಮುಗಿ ಸ್ವಲ್ಪ ದಿನ ಆದ್ಮೇಲೆ ತೆಗಿತಾರಂತೆ. ಇದನ್ನ ಅವ್ರು ನನ್ಗೆ ಹೇಳಿದ್ದು. ಬಟ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಶಾಸ್ತ್ರಗಳು ಸಂಪ್ರದಾಯಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಆ ಮೆರವಣಿಗೆಯಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಿದ್ವಿ. ಆ ಬೀಟ್ಸ್ ಕೇಳ್ತಿದ್ದೇನೆ ಎರಡು ಸ್ಟೆಪ್ ಹಾಕೋಣ ಅನ್ಸ್ತಿತ್ತು. ನಮ್ ಗಣೇಶನ್ ಬಿಡೋ ಟೈಮಲ್ಲಿ ಈ ತರ ತಮಟೆ ಸತ್ ಕೇಳ್ತೇವಿ. ನಮ್ ಕಡೆ ಎಲ್ಲ ವಾದ್ಯ ಫೇಮಸ್, ಈ ಕಡೆ ಈ ತಾಳ ಫೇಮಸ್. ದೇವಸ್ಥಾನದಿಂದ ತಂದಿದ್ದ ಹಾಲ್ಗಮ್ಮನ ಮನೆ ಬಾಗಿಲಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಈ ಮದ್ವೆ ಶಾಸ್ತ್ರಗಳು ಅನ್ನೋದು ಎಷ್ಟು ಚಂದ ಅಲ್ವಾ? ನಮ್ ಕಡೆ ಆಗ್ಲಿ ಬೇರೆ ಕಡೆ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಒಂದ್ ಶಾಸ್ತ್ರನೂ ಒಂದು ಅರ್ಥಪೂರ್ಣವಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ರು. ಆ ಒಳಕಲ್ಲು ಮತ್ತೆ ರುಬ್ಬಕಲ್ಲು ಎಲ್ಲ ಹಳೆ ಕಾಲದಲ್ಲಿ ನೋಡಿರ್ತೀನಿ ನಾನು. ನಮ್ಮ ಅಜ್ಜಿ ಕಾಲ ನಮ್ಮ ಅಮ್ಮನ ಕಾಲದಲ್ಲಿ ನೋಡಿದ್ದು. ಅವರೆಲ್ಲ ಅಕ್ಕಿ ಹೊಡಿಲಿಕ್ಕೆ ಅಥವಾ ಬೇಳೆ ಕಾಳು ಹೊಡಿಲಿಕ್ಕೆ ಯೂಸ್ ಮಾಡ್ತಿದ್ರು. ಇಲ್ಲಿ ಶಾಸ್ತ್ರಕ್ಕೆ ಗೋಧಿ ಹೊಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ರು. ಒಂಥರ ಡಿಫ್ರೆಂಟ್ ಆಗಿತ್ತು. ತುಂಬಾ ಖುಷಿ ಆಗ್ತಿತ್ತು ಅವನ್ನೆಲ್ಲ ನೋಡಿದ್ರೆ. ನನ್ಗಂತೂ ನನ್ನ ಹೋಲ್ ಡೇಸ್ ಎಲ್ಲ ನೆನಪಾಗ್ತಿತ್ತು. ಅಂದ್ರೆ ನಮ್ಮ ಅಜ್ಜಿ ಕಾಲದಲ್ಲಿ ಅಮ್ಮನ ಕಾಲದಲ್ಲಿ ಆ ತರ ಕಲ್ಗಳಿತ್ತು, ಹೊಡಿತಾ ಇದ್ರು. ಬಟ್ ಈಗೆಲ್ಲ ಇಲ್ಲ ಬಿಡಿ, ಎಲ್ಲ ಮಿಕ್ಸಿ ಕಾಲ ಬಂದ್ಬಿಟ್ಟಿದೆ. ವಿಡಿಯೋ ಅಜ್ಜಿಯೊಬ್ರು ಸೋಬಾನೆ ಪದ ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಅದನ್ನ ಕೇಳಿ. ನಮ್ಮ ಅಜ್ಜಿ ಹೇಳ್ತಿದ್ರಲ್ಲ ಹಾಡುಗಳು, ಅದ್ ನೆನಪಾಗ್ತಿತ್ತು ನನಗೆ. ಇದೆಲ್ಲ ಮುಗಿಸ್ಕೊಂಡು ನಮ್ದು ಒಂದು ಇಷ್ಟು ಚೆನ್ನಾಗಿ ರೆಡಿ ಆದ್ಮೇಲೆ ರೀಲ್ಸ್ ಇಲ್ಲ ಅಂದ್ರೆ ಹೇಗಾಗುತ್ತೆ. ಹಾಗಾಗಿ ನಮ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಸೆಷನ್ ನಡೀತಿತ್ತು. ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಅಟ್ ಲಾಸ್ಟ್ ತುಂಬಾನೇ ಪ್ರಾಕ್ಟೀಸ್ ಆದ್ಮೇಲೆ ನಂಬರ್ ಆಫ್ ಪ್ರಾಕ್ಟೀಸ್ ಟೈಮ್ಸ್ ಆದ್ಮೇಲೆ ಒಂದೊಳ್ಳೆ ಔಟ್ಪುಟ್ ಕೊಟ್ಟಿದ್ದೀವಿ. ಆ ರೀಲ್ಸ್ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ನೋಡಿ ಪ್ಲೀಸ್. ಡ್ಯಾನ್ಸ್ ಎಲ್ಲ ಮುಗಿಯೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು. ಸಂಜೆ ಆಗಿತ್ತು. ಹಾಗೆ ಸಂಜೆ ಸ್ನಾಕ್ಸ್ಗೆ ವಡಾಪಾವ್ ತರಿಸಿದ್ರು. ನಮ್ಮ ಕಡೆ ಪಾನಿಪುರಿ ಮಸಾಲೆ ಪುರಿ ಅದು ಇದು ಅಂತ ತಿಂತೀವಿ. ಬಟ್ ಉತ್ತರ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಕಡೆ ಎಲ್ಲ ವಡಾಪಾವ್ ಫೇಮಸ್. ತುಂಬಾ ಕೇಳ್ತೀರಾ ನೀವು ಸಹ. ಸಗರಾಗಿತ್ತು. ಸಂಜೆ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಂತಿದ್ರು ಗೊತ್ತಾ. ಇದೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ನಮ್ಮ ಕಡೆನೂ ನಡೆಯುತ್ತೆ ಹಂಗೆ ಹಿಂಗೆ ಅನ್ಸ್ತಿತ್ತು. ಬಟ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಕುತ್ಕೊಂಡು ವಡಾಪಾವ್ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಇಲ್ಲ ನಾನು ಹೇಳಿ ಹಿಂಗ್ ಮಾತ್ರ ಅವರತ್ತೆ ಆಸೆ ದೋಸೆ ಮೋಸ ಮಾಡ್ತಿದ್ರು ಐಸ್ ಕ್ರೀಮ್ ತೋರಿಸಿ ತೋರಿಸಿ. ಸಿಕ್ಬಿಡುತ್ತೆ ತಿನ್ಬಿಡ್ತೀನಿ ಅನ್ಕಡ.
ವಡಾಪಾವ್ ಎಲ್ಲ ತಿಂದ್ಮೇಲೆ ಎನರ್ಜಿ ಬಂದಿರುತ್ತಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ನಮ್ದು ಗ್ರೂಪ್ ಡ್ಯಾನ್ಸ್ ಇತ್ತು. ಹಾಗಾಗಿ ಅದು ಪ್ರಾಕ್ಟೀಸ್ ಸೆಷನ್ ನಡೆಸ್ತಾ ಇದ್ವಿ. ಸಿಕ್ಕಾಪಟ್ಟೆ ಫನ್ ಆಗಿತ್ತು. ನನಗೆ ಸ್ಟೆಪ್ಸ್ ಬೇರೆ ಬರ್ತಿರ್ಲಿಲ್ಲ, ಸಡನ್ ಆಗಿ ಹೋಗಿದ್ದು. ಅವರೆಲ್ಲ ಪ್ರಾಕ್ಟೀಸ್ ಮಾಡಿದ್ರು, ಅವ್ರ ಜೊತೆ ಸೇರ್ಕೊಂಡು ನಾನು ಸ್ವಲ್ಪ ಸ್ಟೆಪ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಫನ್ ಗೇಮ್ ಬೇಕಲ್ಲ, ಅಣ್ಣ ಎತ್ಕೊಂಡ್ಬಿಟ್ಟು ನಾವೆಲ್ಲ ಮ್ಯೂಸಿಕಲ್ ಚೇರ್ ಆಡ್ಸೋಣ ಅಂತಂದ್ರು. ಹ್ಞೂ ಅಂತ ಆಡ್ತಿದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅಲ್ಲಿ ಮನೆಗಳು ಬಂದಿರೋ ಗೆಸ್ಟ್ಗಳು ಮಾತ್ರ ಅಲ್ಲ, ಅಕ್ಕದ ಪಕ್ಕದ ಮನೆ, ಆ ಬೀದಿಲಿರೋ ಜನ, ಓಣಿ ಜನ ಎಲ್ಲ ಸೇರಿ ಹಾಡ್ತಾ ಇದ್ರು. ಎಷ್ಟು ಫನ್ ಆಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಭಾವನೆ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಸಿಕ್ಕಾಪಟ್ಟೆ ಮಸ್ತಿ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಅದ್ ಮಾತ್ರ ಅಲ್ಲ, ಕಚ್ಚಾ ಪಡ ಪಾಪಡ್ ಪಕ್ಕ ಪಾಪಡ್ ಅಂತ ಆಟ ಸೇರಿ ಬೇರೆ ಆಡಿದ್ವಿ. ಫಸ್ಟ್ ಆಟದಲ್ಲಿ ನಾನು ಪಕ್ಕ ಪಾಪಡನಕ್ಕೆ ಹೋಗಿ ಪರ್ಪರ್ ಅಂದ್ಬಿಟ್ಟು ಔಟೆ ಆಗೋದೆ. ನೀವೇ ಸುಪ್ರೀವಾಟ್ ತಿಳ್ಕೊಂಡ್ಬಿಟ್ಟ. ಅಣ್ಣ ಏನ್ ಹೇಳ್ತಾನ ಅದ್ ಹೇಳೋದಾಗ್ತದ. ನಾನು ಮಾರಿ ನೋಡಿದ್ರೆ ಡೌಟ್, ಅಣ್ಣ ಏನ್ ಹೇಳ್ತಾರ ನಾನ್ ಹೇಳ್ಬೇಕು. ಚೇಂಜ್ ಮಾಡ್ರಿ ಈಗ ಮತ್ತೆ ಪ್ಯಾಟರ್ನ್ ಚೇಂಜ್ ಮಾಡ್ರಿ. ನಾ ಲಾರಿ 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 ಆಟ ಚೇಂಜ್ ಆತ ನೋಡಿ ಎಲ್ಲ ಔಟ್ ಆತಾರ. ಮತ್ತೆ ಈ ಗೇಮ್ಸ್ ಎಲ್ಲ ಮುಗಿಯೋಷ್ಟಲ್ಲ ರಾತ್ರಿ 2 ಗಂಟೆ ಆಗಿತ್ತು. ಸಿಕ್ಕಾಪಟ್ಟೆ ಫನ್ ಆಗಿತ್ತು, ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಂಗೆ ಟಯರ್ಡ್ ಸಹ ಆಗಿದ್ವಿ. ಹಾಗೆ ನೆಕ್ಸ್ಟ್ ಡೇ ಇಂದ ತುಂಬಾ ಶಾಸ್ತ್ರಗಳಿತ್ತು. ಆಗ ಇನ್ನ ಹೋಗ್ತಾ ಹೋಗ್ತಾ ಏನೇ ಶಾಸ್ತ್ರಗಳಾಯ್ತು, ಹೇಗೆ ಏನ್ ನಡೆದ್ವಿ, ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ಎಲ್ಲ ಸೀರೀಸ್ ಸಹ ಹಾಕ್ತಿರ್ತೀನಿ. ದಯವಿಟ್ಟು ಯಾರು ತಪ್ಪಿಸ್ದೆ ನೋಡಿ ಚೆಕ್ಔಟ್ ಮಾಡಿ ನನ್ನ ಪೇಜ್ನ. ಹಾಗೆ ಬೇರೆ ವಿಡಿಯೋಸ್ ಎಲ್ಲ ಇದೆ, ಎಲ್ಲ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಮದುವೆ ಸೀರೀಸ್ ಮೇಲೆ ಸಗಲಾಗಿತ್ತು. ಥ್ಯಾಂಕ್ ಯು. ಐ ಲವ್ ಯು. ಬೈ ಬೈ. ಟೇಕ್ ಕೇರ್.